ಗ್ರಾಮದ ದೇವರು ಮೇಲ್ಕೋಟೆಗೆ ಹೋಗೆಂದು ಆ ಬಿಳಿಗೆ ಗೌಡನಿಗೆ ಸ್ವಾಮಿ ಆಜ್ಞೆಯ ಮಾಡಿದನು. ಅದರಂತೆ ಗೌಡನು ಮೇಲ್ಕೋಟೆಗೆ ಹೊರಟಿಹನು. ಆ ಮಾರ್ಗದಿ ಗೌಡನ ಸೇವಕರೊತ್ತು ಬರುತ್ತಿರಲು ಆ ದಾರಿಯ ಮಧ್ಯದಲ್ಲಿ ಲಿಂಗಕ್ಕೆ ಪೂಜೆಯು ನಡೆದಿತ್ತು. ಅದ ನೋಡಿದ ಸೇವಕರು ಅಹಂಕಾರದಿ ಸಾಗಿದರು. ಅಪ್ಪ ಮುಂದೇನಾಯ್ತಪ್ಪ ಸ್ವಾಮಿಯ ಲೀಲೆಯ ಹೇಳಪ್ಪ. ಅಪ್ಪ ಮುಂದೇನಾಯ್ತಪ್ಪ ಸ್ವಾಮಿಯ ಲೀಲೆಯ ಹೇಳಪ್ಪ. ಅಪ್ಪ ಸ್ವಾಮಿಗೈದಿರುವ ನಿಜ ಪವಾಡ ತಿಳಿಸಪ್ಪ. ಅಪ್ಪ ಸ್ವಾಮಿಗೈದಿರುವ ನಿಜ ಪವಾಡ ತಿಳಿಸಪ್ಪ. ಮೇಲ್ಕೋಟೆಗೆ ಬಂದಿಹರು, ಸ್ವಾಮಿಯ ದರ್ಶನ ಪಡೆದಿಹರು. ಆ ಗೌಡನಿಗೆ ಒಂದು ಪ್ರತಿಧ್ವನಿಯು ಕೇಳಿರಲು. ಆ ಮಾರ್ಗದಲ್ಲಿ ಒಂದು ಉದ್ಭವಲಿಂಗವು ಮೂಡಿಹುದು. ಆ ಪುಣ್ಯದ ಸ್ಥಳದಲ್ಲಿ ನಿನ್ನ ಕಷ್ಟವು ಕಳೆಯುವುದು ಎಂದೇಳಿದನು ಸ್ವಾಮಿ ಮೇಲ್ಕೋಟೆ ಚೆಲುವಯ್ಯ. ಅದರಂತೆ ಗೌಡನು ಆ ಮಾರ್ಗದಿ ಹೊರಟಿಹನು. ಆ ದಾರಿಯ ಮಧ್ಯದಲ್ಲಿ ಒಂದು ಮಜ್ಜನ ಕೊಳವಿತ್ತು. ಅವರೆಲ್ಲರೂ ಬರುವಾಗ ಅಲ್ಲಿ ಮಂಜು ಕವಿದಿತ್ತು. ಅಪ್ಪ ಮುಂದಿನ ಲೀಲೆಯನು ನೀನು ಬೇಗನೆ ಹೇಳಪ್ಪ. ಅಪ್ಪ ಮುಂದಿನ ಲೀಲೆಯನು ನೀನು ಬೇಗನೆ ಹೇಳಪ್ಪ. ನಿಜ ಚರಿತೆಯ ಹೇಳಪ್ಪ, ಕೇಳೋ ತವಕ ನನಗಪ್ಪ. ನಿಜ ಚರಿತೆಯ ಹೇಳಪ್ಪ, ಕೇಳೋ ತವಕ ನನಗಪ್ಪ. ದಿನವೊಂದು ಕುರಿಯ ಮಾಂಸ ಗೌಡನ ಬೆನ್ನಿಗೆ ಕಟ್ಟಿದರು. 12 ದಿನಗಳಿಂದ